ಎಲ್ರಿಗೂ ನಮಸ್ಕಾರ. ಎನ್ಸಿಜಿ ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಒ ಮತ್ತೆ ಎಒ ನೋಟಿಫಿಕೇಶನ್ ಆಗಿರೋದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಅಂತ ಅಂದ್ರೆ ಮುಂಚೆ ಇದನ್ನ ಕೆಪಿಎಸ್ಸಿ ಮಾಡಿತ್ತು, ಆಮೇಲೆ ಕೆಎ ಕೂಡ ಮಾಡಿತ್ತು, ಬಟ್ ಅದನ್ನ ವಾಪಸ್ ತಗೊಂಡಿತ್ತು. ಯಾಕೆ ಅಂತ ಅಂದ್ರೆ ಇವಾಗ ಏನ್ ಇಂಟರ್ನಲ್ ರಿಸರ್ವೇಶನ್ ಏನಾಗಿದೆ ಅದನ್ನ ಅಪ್ಡೇಟ್ ಮಾಡಿ ಮತ್ತೆ ಇವಾಗ ಏನ್ ಮಾಡ್ಕೊಂಡಿದೆ, ರೀನೋಟಿಫಿಕೇಶನ್ ಇದು ಮಾಡಿರುವಂತದ್ದು. ಇದು ಕಂಪ್ಲೀಟ್ಲಿ ರಿವೈಸ್ಡ್ ಇರುತ್ತೆ ಅಂಡ್ ಇದ್ರ ಜೊತೆಗೆ ಅವರು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಯಾರ್ಯಾರು ಎಒ ಮತ್ತೆ ಎಒಗೆ ಪ್ರಿಪೇರ್ ಆಗ್ತಿದ್ದೀರಾ, ಸೊ ನಾನು ಈ ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಿದ್ದೀನಿ. ಎಲಿಜಿಬಿಲಿಟಿ ಇಂದ ಹಿಡಿದು ಏಜ್ ಇರ್ಬೋದು, ಮತ್ತೆ ಸಿಲೆಬಸ್ ಏನಿದೆ, ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ ಯಾವಾಗ್ಲಿಂದ ಶುರು ಆಗಿದೆ, ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಕೊಡ್ತಿದ್ದೀನಿ. ಹೂ ಇಸ್ ಪ್ರಿಪೇರಿಂಗ್ ಫಾರ್ ಎಒ ಅಂಡ್ ಎಒ ಕ್ಯಾನ್ ವಾಚ್ ದಿಸ್ ವಿಡಿಯೋ ಅಂಡ್ ಇದ್ರ ಜೊತೆಗೆ ಒಂದು ಅಪ್ಡೇಟ್ ಕೂಡ ಕೊಡ್ತಿದ್ದೀನಿ ನಾನು. ಏನು ಅಂತ ಆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹೋಗೋಕ್ಕಿಂತ ಮುಂಚೆ ಶುರು ಮಾಡೋದ್ರ ಜೊತೆಗೆ ಮೇ 30ನೇ ತಾರೀಕು 30/5/2026 ಈ ನೋಟಿಫಿಕೇಶನ್ ಆಗಿರೋದು. ಇದರಲ್ಲಿ ನಾನು ನಿಮ್ಗೆ RPC ನಾನ್ ಕಲ್ಯಾಣ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕ ಎರಡೂ ಕೂಡ ಕವರ್ ಮಾಡ್ತಿದ್ದೀನಿ. ಯಾಕಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಸೆಪರೇಟ್ ಪೋಸ್ಟ್ ಗಳು ಅನೌನ್ಸ್ ಆಗಿರುತ್ತೆ ಅಂಡ್ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಕಂಪ್ಲೀಟ್ ಆಲ್ ಓವರ್ ಕರ್ನಾಟಕಕ್ಕೆ ಪೋಸ್ಟ್ ಗಳು ಎಷ್ಟು ಅವೈಲಬಲ್ ಇದೆ ಅನ್ನೋದು ಗೊತ್ತಿರ್ಬೇಕಾಗತ್ತೆ. ಮಿಕ್ಕಿರೋದೆಲ್ಲ ಸೇಮ್ ಇರುತ್ತೆ. ನಾನು ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಬುಕ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. GS ಅಲ್ಲಿ ಬರುವಂತಹ ಜಿಯೋಗ್ರಫಿ ಬುಕ್. ಇದನ್ನ ಬರ್ದಿರೋರು ಮಹೇಂದ್ರ ಸರ್ ಅಂತ. ಹಿ ಈಸ್ ಅ KS ಆಫೀಸರ್ ನಾವು. ಈ ಬುಕ್ ಬಂತು ಅಂದಾಗ ನಿಮ್ಗೆ ಭಾರತ ಮತ್ತು ಪ್ರಪಂಚ ಭೂಗೋಳ ಶಾಸ್ತ್ರ, ಇಂಡಿಯಾ ಮತ್ತೆ ವರ್ಲ್ಡ್ ಜಿಯೋಗ್ರಫಿಕ್ ಕವರ್ ಆಗಿದೆ. ಸೊ ಇದನ್ನ KS ಆಫೀಸರ್ ಅವ್ರು ಬರ್ದಿರೋದು. ಇವರು ಮಹೇಂದ್ರ ಸರ್ ಪ್ರಿಪೇರ್ ಆಗ್ಬೇಕಾದ್ರೆ UPSC ಮೇನ್ಸ್ 3 times ಅಟೆಂಪ್ಟ್ ಮಾಡಿದ್ದಾರೆ ಅಂಡ್ ಅದ್ರ ಜೊತೆಗೆ ಅಲ್ಲಿ ಬರುವಂತಹ ಆಪ್ಷನಲ್ಸ್ಗೆ ಇವರು ಜಿಯೋಗ್ರಫಿನ ಆಪ್ಷನಲ್ ಆಗಿ ತಗೊಂಡಿದ್ರು ಅಂಡ್ KS ಅಲ್ಲಿ ಕೂಡ ಅವರು DYSP ಆಗಿ, ಅದಾದ್ಮೇಲೆ ತಹಶೀಲ್ದಾರ್ ಆಗಿ, ಇವಾಗ ಸಹಾಯಕ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಇವರು ಕೆಲಸ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂಡ್ ವಿಜುವಲ್ ರೆಪ್ರೆಸೆಂಟೇಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಪ್ ಎಂದಿರ್ಬೋದು ಅಂಡ್ ಟೇಬಲ್ಸ್ ಫಾರ್ಮ್ಯಾಟ್ ಮುಖಾಂತರ ನಿಮ್ಗೆ ಈಸಿಯಾಗಿ ತಿಳಿಸ್ಕೊಡೋದಿರ್ಬೋದು. ಸೊ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಅಂಡ್ ಅದ್ರ ಜೊತೆಗೆ ನಿಮ್ಗೆ ಕರ್ನಾಟಕ ಜಿಯೋಗ್ರಫಿ ಕೂಡ ನಿಮ್ಗೆ ಅವೈಲಬಲ್ ಇದೆ, ಇವ್ರು ಬರ್ದಿರೋದೇನೆ. ಓಕೆನಾ? ಸೊ ಯಾರಿಗೆ ಈ ಬುಕ್ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಎಒ ಮತ್ತೆ ಎಒಗೆ ನಿಮ್ಗೆ GS ಗೆ ಈ ಬುಕ್ ಬೇಕಾಗತ್ತೆ. ಸೊ ಯಾರಿಗೆ ಈ ಬುಕ್ ನ ಪರ್ಚೇಸ್ ಮಾಡಬೇಕು ಅಂತ ಅನ್ನೋರು ಇನ್ಸ್ಟಿಟ್ಯೂಷನ್ಗೆ ಕಾಲ್ ಮಾಡಿ ನೀವು ಬುಕ್ ನ ತಗೊಳ್ಬಹುದು. ನಿಮ್ಗೆ ಕೊರಿಯರ್ ಕೂಡ ಮಾಡ್ಕೊಡ್ತೀವಿ ನಾವು. ನಿಮ್ಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಮ್ಮಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಒ ಮತ್ತೆ ಎಒದು ನಿಮ್ಗೆ ಶುರು ಮಾಡೋಣ. ಇನ್ನೊಂದು ಏನಂತ ಅಂದ್ರೆ ನಮ್ಮ NCG ಸಂಸ್ಥೆಯಲ್ಲಿ ಎಒ ಮತ್ತೆ ಎಒಗೆ ನಿಮಗೆ ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದೆ. ಓಕೆನಾ? ಸೊ ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿಗೆ ಕ್ಲಾಸಸ್ ಮತ್ತೆ ಟೆಸ್ಟ್ ಸೀರೀಸ್ ಎರಡೂ ಕೂಡ ಇದೆ. ಪೇಪರ್ 1 ಮತ್ತೆ ಪೇಪರ್ 2 ಎರಡಕ್ಕೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಕ್ಲಾಸಸ್ ನಿಮ್ಗೆ ಪೇಪರ್ 1 ಸಿಗುತ್ತೆ. ಟೆಸ್ಟ್ ಸೀರೀಸ್ ಬಂತು ಅಂದ್ರೆ ನಿಮ್ಗೆ ಪೇಪರ್ 1 ಮತ್ತೆ ಪೇಪರ್ 2 ನಿಮ್ಮ ಸ್ಪೆಸಿಫಿಕ್ ಪೇಪರ್ ಏನಿದೆ ನಿಮ್ಮ ಎಜುಕೇಶನ್ ಬೇಸ್ಡ್, ಸೊ ಅದ್ರ ಮೇಲೆ ನಾವು ಟೆಸ್ಟ್ ಸೀರೀಸ್ ಕೂಡ ಪ್ರಿಪೇರ್ ಮಾಡಿದೀವಿ. ಸೊ ಯಾರ್ಯಾರು ಇದಕ್ಕೆ ಪ್ರಿಪೇರ್ ಆಗ್ತಿದ್ರೆ ಯು ಕ್ಯಾನ್ ಪರ್ಚೇಸ್ ದಟ್. ಸೊ ಹಾಗಾದ್ರೆ ಕೃಷಿ ಅಧಿಕಾರಿ ಅಂತ ತಗೊಂಡಾಗ ಇಲ್ಲಿ 85% ಮತ್ತೆ 15% ರೂಲ್ ಗೊತ್ತಿದೆ. ಜಿಸ್ಟ್ ಆಗಿ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿ ಈಗ 100 ಪೋಸ್ಟ್ ಇದೆ ಅಂತ ಅಂದ್ರೆ ಇದರಲ್ಲಿ 85 ಪೋಸ್ಟ್ ಮತ್ತೆ 15 ಪೋಸ್ಟ್ ಅಂತ. ಈ 85 ಪೋಸ್ಟ್ ಯಾರ್ಯಾರಿಗೆ ಸಿಗುತ್ತೆ ಅಂತ ಅಂದ್ರೆ BSc ಅಗ್ರಿಕಲ್ಚರ್ ಯಾರು ಮಾಡಿರ್ತಾರೆ ಅವರು, ಅದ್ರ ಜೊತೆಗೆ BSc ಆನರ್ಸ್ ಯಾರು ಮಾಡಿರ್ತಾರೆ ಅದು ಕೂಡ ಅಗ್ರಿಕಲ್ಚರ್ ಅಲ್ಲೇ ಆಗಿರ್ಬೇಕು. BSc ಅಗ್ರಿ ಬಂದ್ರೆ ನಿಮ್ಗೆ 3 years ಇರುತ್ತೆ, BSc ಆನರ್ ಅಂದ್ರೆ 4 years ನಿಮ್ಗೆ ಇರ್ತಾ ಹೋಗುತ್ತೆ. ಸೊ ಈ ತರ ನಿಮ್ಗೆ ಡಿವೈಡ್ ಆಗಿರುವಂತದ್ದು. 85%ಗೆ ಏನೇನು ಓದಿರ್ಬೇಕು, ಅವ್ರು 85% ಆಫ್ ದಿ ಪೋಸ್ಟ್ ತಗೋಬೇಕಂದ್ರೆ ಒಂದು BSc ಅಗ್ರಿ ಮತ್ತೆ BSc ಆನರ್ಸ್ ಅಗ್ರಿ. 15% ಅದು ಬಿಟ್ಟು ಕೂಡ ಬೇರೆ ಯಾರ್ಯಾರು ಇದಕ್ಕೆ ಎಲಿಜಿಬಿಲಿಟಿ ಇದಾರೆ ಅಂತ ನೋಡೋದಾದ್ರೆ BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ. ಓಕೆನಾ? ನೆಕ್ಸ್ಟ್ BTech ಆಹಾರ ತಂತ್ರಜ್ಞಾನ, ಅದಾದ್ಮೇಲೆ BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಆನರ್ಸ್ ಯಾವ್ದ್ರಲ್ಲಿ ಕೃಷಿ ಮಾರಾಟ ಮತ್ತು ಸಹಕಾರದಲ್ಲಿ, BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BSc ಕೃಷಿ ಜೈವಿಕ ತಂತ್ರಜ್ಞಾನ, ಅದ್ರ ಜೊತೆಗೆ BTech ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ, BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, BTech ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಸೊ ಈ ಎಜುಕೇಶನ್ ಯಾರು ಮಾಡಿರ್ತಾರೋ, ಈ ಕ್ವಾಲಿಫಿಕೇಶನ್ ಯಾರ್ಯಾರ್ದು ಆಗಿರುತ್ತೆ, ನೀವು ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ ಪೋಸ್ಟ್ಗಳಿಗೆ ಎಲಿಜಿಬಲ್ ಇದ್ದೀರಾ.
ಸೊ ಇದು ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡುತ್ತೆ. ಯಾರ್ಯಾರು ಈ ಅಗ್ರಿಕಲ್ಚರ್ ರಿಲೇಟೆಡ್ ನೀವು ಎಜುಕೇಶನ್ ಮಾಡಿದೀರಾ ನಿಮ್ಮನ್ನ, ಸೊ ಬೇರೆ ಡಿಗ್ರಿ ಹೋಲ್ಡರ್ಸ್ ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ಅವಕಾಶನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ, ಯಾಕಂದ್ರೆ ಇದು ಗ್ರೂಪ್ ಬಿ ಹುದ್ದೆ ಆಗಿದೆ. ಓಕೆನಾ. ಸೊ ಇಷ್ಟು ಅಂದ್ರೆ MCQ ಬೇಸ್ಡ್ ಎಲ್ಲ ಇರೋದ್ರಿಂದ ತುಂಬಾ ನಿಮ್ಗೆ ಈಸಿ ಇರ್ತಾ ಹೋಗುತ್ತೆ. ಇದ್ರಲ್ಲಿ ಡಿಸ್ಕ್ರಿಪ್ಟಿವ್ ಎಲ್ಲ ಏನು ನಿಮ್ಗೆ ಇರೋದಿಲ್ಲ. ಇದರಲ್ಲಿ ಎಷ್ಟು ಪೋಸ್ಟ್ ಗಳಿದೆ ನೋಡಿ, ನಿಮಗೆ 15% ಬಂತು ಅಂದಾಗ 13 ಪೋಸ್ಟ್ ಗಳು ಅವೈಲಬಲ್ ಇದೆ. ಮತ್ತೆ 85% ಗೆ 17+2 ಅಲ್ಲಿ ಹಿಮ್ ಅಂತ ಬರ್ದಿರೋದು ಹಿಂಬಾಕಿ ಉಳಿದಿರುವಂತಹ ಹುದ್ದೆಗಳು ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತಿರೋದು. ಸೊ ಇಲ್ಲಿ ನಿಮ್ಗೆ 73 ಆಗುತ್ತೆ ಪ್ಲಸ್ 13. ಅದ್ರ ಜೊತೆಗೆ ನಿಮ್ಗೆಲ್ಲಾನು ಇನ್ಕ್ಲೂಡ್ ಆಗಿ ನಿಮ್ಗೆ 945 ಪೋಸ್ಟ್ ಇದೆ, ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ. ಅಂಡ್ ಇದು ಸಹಾಯಕ ಕೃಷಿ ಅಧಿಕಾರಿ. ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತಿರೋದು RPC ನಾನ್ ಕಲ್ಯಾಣ ಕರ್ನಾಟಕದು. ಕಲ್ಯಾಣ ಕರ್ನಾಟಕದ ಮತ್ತೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸಹಾಯಕ ಕೃಷಿ ಅಧಿಕಾರಿ ಸೇಮ್ ಅದೇ ಎಜುಕೇಶನ್ ಕ್ವಾಲಿಫಿಕೇಶನ್, ಬಟ್ ದ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅನ್ನೋದನ್ನ ನಾವ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. 498 ಪೋಸ್ಟ್ ಇದೆ 85% ಅವರಿಗೆ, ಮತ್ತೆ 88 ಪೋಸ್ಟ್ ಮಿಕ್ಕಿರೋರಿಗೆ. ಟೋಟಲ್ ಎಷ್ಟಾಯ್ತು, 670 ಪ್ಲಸ್ 2 ಹಿಂಬಾಕಿ ಉಳಿದಿರುವಂತ ಹುದ್ದೆಗಳು. ಸೊ ಹಾಗಾದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ ಗಳು ಅವೈಲಬಲ್ ಇದೆ ಅನ್ನೋದಾದ್ರೆ, ನೀವು ಇಲ್ಲಿ ನೋಡೋದು, ನೀವು ಏನು ಸಹಾಯಕ ಕೃಷಿ ಅಧಿಕಾರಿನಾದ್ರು ಓದಿ ಅಟೆಂಪ್ಟ್ ಕೊಡಿ ಅಥವಾ ಕೃಷಿ ಅಧಿಕಾರಿಗಾದ್ರೂ ಕೊಡಿ, ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಸೇಮ್ ಇದೆ, ಸಿಲೆಬಸ್ ಕೂಡ ಸೇಮ್ ಇದೆ, ಏನೂ ಚೇಂಜಸ್ ಇಲ್ಲ. ಓಕೆನಾ. ಸೊ ಕೃಷಿ ಅಧಿಕಾರಿಗೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಿದೆ, 29 ಪ್ಲಸ್ 8 ಹಿಂಬಾಕಿ ಉಳಿದಿರುವಂತ ಹುದ್ದೆಗಳು. ಅದ್ರ ಜೊತೆಗೆ ಕೃಷಿ ಅಧಿಕಾರಿ 15%ಗೆ 5 ಪೋಸ್ಟ್ ಗಳಿದೆ. ಅದಾದ್ಮೇಲೆ ಸಹಾಯಕ ಕೃಷಿ ಅಧಿಕಾರಿಗೆ ಅಂತ ತಗೊಂಡಾಗ ನಿಮ್ಗೆ ಕಲ್ಯಾಣ ಕರ್ನಾಟಕದಲ್ಲಿ 85% ಅವರಿಗೆ 189 ಪ್ಲಸ್ 8 ಹಿಂಬಾಕಿ ಉಳಿದಿರುವಂತ ಹುದ್ದೆಗಳು, ಮತ್ತೆ 34 ಏನು 85% ಅವರಿಗೆ 15% ಅವರಿಗೆ ಸಿಕ್ತಿರುವಂತದ್ದು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ. ಒಟ್ಟಾರೆಯಾಗಿ ಎಷ್ಟಾಯ್ತು, 257 ಪ್ಲಸ್ 16 ಹಿಂಬಾಕಿ ಉಳಿದಿರುವಂತ ಹುದ್ದೆಗಳು. ನೀವು ಕಲ್ಯಾಣ ಕರ್ನಾಟಕ ಮತ್ತೆ RPC ಎರಡೂ ಸೇರಿ ನಿಮಗೆ ಎಷ್ಟಾಗುತ್ತೆ, 495 ಹುದ್ದೆಗಳು. ಯಾರ್ಯಾರು ಈ RPC ಮತ್ತೆ ಕಲ್ಯಾಣ ಕರ್ನಾಟಕ ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ, ಕಲ್ಯಾಣ ಕರ್ನಾಟಕ ಅಂತ ಅಂದ್ರೆ ಆ ಜಿಲ್ಲೆಗಳ ಅಷ್ಟೇ, ಆ ಜಿಲ್ಲೆಗಳಿರುವಂತ ವಿದ್ಯಾರ್ಥಿಗಳಷ್ಟೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗತ್ತೆ. ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ಆಲ್ ಓವರ್ ಕರ್ನಾಟಕ. ಈವನ್ ಕಲ್ಯಾಣ ಕರ್ನಾಟಕದವರು ಕೂಡ ಆ ಎಕ್ಸಾಮ್ ನ ಕಾಂಪೀಟ್ ಮಾಡ್ಬೋದು, ಅಟೆಂಪ್ಟ್ ಕೊಡ್ಬೋದು. ಬಟ್ ಕಲ್ಯಾಣ ಕರ್ನಾಟಕದವರು ಅವ್ರು ಮಾತ್ರನೇ ಅಟೆಂಪ್ಟ್ ಕೊಡ್ಬೇಕಾಗತ್ತೆ. ಸೊ ಇದ್ರಲ್ಲಿ ಏಜ್ ಲಿಮಿಟ್ ಏನಿದೆ, ಎಕ್ಸ್ಟೆನ್ಷನ್ ಸಿಕ್ಕಿದೆ. ಓಕೆನಾ. ಸೊ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಎಕ್ಸ್ಟೆನ್ಷನ್ ಸಿಕ್ಕಿದೆ, 5 years ಅಂದ್ರೆ ಅಪ್ ಟು ಎಲ್ಲಿವರೆಗೂ ಅವರು ಬರಿಬಹುದು ಅಂದ್ರೆ, ನೀವು ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಆಗಿತ್ತು ಅಂದ್ರೆ 40 ವರ್ಷವರೆಗೂ ಬರಿಬಹುದು. ಅದ್ರ ಜೊತೆಗೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು, OBC ಅಭ್ಯರ್ಥಿಗಳಿಗೆ 43 ವರ್ಷ, SC ST ಮತ್ತೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷದವರೆಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಇದ್ರ ಮೇಲೆ ನಿಮ್ಗೆ ಸಿಗಲ್ಲ 45 ಪ್ಲಸ್ 50 ಆ ತರ ಬರಲ್ಲ. ಇಲ್ಲೇನ್ ಏಜ್ ಕ್ಯಾಟಗರಿ ಕೊಟ್ಟಿರೋ ಗೊತ್ತಾ, ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ಇದೇ ಲಾಸ್ಟ್. ಓಕೆನಾ. ಸೊ ನಿಮ್ ಕ್ಯಾಟಗರಿಗಳಿಗೆ ಎಷ್ಟೆಷ್ಟು ಏಜ್ ಲಿಮಿಟ್ ಇದೆ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನಿಮಗೆ ಅಪ್ಲಿಕೇಶನ್ ಡೇಟ್ ಯಾವಾಗ ಶುರು ಆಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಹೇಗೆ ನಾವು ಅಪ್ಲೈ ಮಾಡ್ಬೋದು ಅನ್ನೋದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ಕಾಣಿಸ್ತಿರುವಂತಹ ಲಿಂಕಿಗೆ ಹೋಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅಂಡ್ ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಆಗಿದೆ. ಓಕೆನಾ. ಸೊ ಯಾವಾಗ್ಲಿಂದ ಓಪನ್ ಆಗಿದೆ, ಆಲ್ರೆಡಿ 30th May ಇಂದಾನೆ ಓಪನ್ ಆಗಿದೆ. ಅಂಡ್ ಲಾಸ್ಟ್ ಡೇಟ್ ಯಾವಾಗ, 26/2026. ಓಕೆನಾ. ಸೊ 26 ಜೂನ್ 20ನೇ ತಾರೀಕು ಲಾಸ್ಟ್. ಅದಾದ್ಮೇಲೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 2 ದಿನ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ 22 ನಿಮ್ಗೆ ಲಾಸ್ಟ್ ಆಗತ್ತೆ. ಇವಾಗ್ಲೇನೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟ್ರೈ ಮಾಡಿ, ಲಾಸ್ಟ್ ಮೂಮೆಂಟ್ ವರೆಗೂ ಇಟ್ಕೊಳ್ಳೋದಿಕ್ ಹೋಗ್ಬೇಡಿ. ಅಂಡ್ ನಿಮಗೆ ಒಂದು ಏನ್ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಎಕ್ಸಾಮ್ ಡೇಟ್ ಕೂಡ ಅವರೇ ಅನೌನ್ಸ್ ಮಾಡಿದ್ದಾರೆ. ಓಕೆನಾ. ಅದು ತುಂಬಾ ಇಂಪಾರ್ಟೆಂಟ್ ಥಿಂಗ್. ಯಾಕಂತ ಅಂದ್ರೆ ನೋಟಿಫಿಕೇಶನ್ ಆಗಿಲ್ಲ, ಎಕ್ಸಾಮ್ ಡೇಟ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಅನ್ನೋ ಸೀರಿಯಸ್ನೆಸ್ ಇರಲ್ಲ. ಸೊ ಅದು ಅಟ್ಲೀಸ್ಟ್ ಡೇಟ್ ಕೊಟ್ಟರೆ ನಾವು ಕುತ್ಕೊಂಡು ಕಂಪ್ಲೀಟ್ ಆಗಿ ಓದ್ತೀವಿ. ಅಥವಾ ರಜಾ ಹಾಕೊಳ್ಳೋರು ಕೂಡ ಏನ್ ಮಾಡ್ತಾರೆ, ರಜಕ್ಕೆ ಅಪ್ಲೈ ಮಾಡಿ ಕಂಪ್ಲೀಟ್ ಆಗಿ ಅದಕ್ಕೆ ಡೆಡಿಕೇಟೆಡ್ ಆಗಿ ಕುತ್ಕೊಳ್ತಾರೆ. ಸೊ ಯಾರ್ಯಾರು ಇದಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ ಅಲ್ವಾ, ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ರೆ ನಿಮ್ಗೆ ಅರೌಂಡ್ 50+ ಡೇಸ್ ಸಿಗ್ಬೋದು ಅಷ್ಟೇ. 50ಕ್ಕಿಂತ ಒಂದ್ 2-3 ದಿನ ಹೆಚ್ಚಿಗೆ ಸಿಗ್ಬೋದು. ಈಗ ಆಲ್ರೆಡಿ ಟೈಮ್ ಆಗಿದೆ. ಸೊ ಯಾವಾಗ ಇದೆಯಪ್ಪ ಡೇಟ್ ಅಂತ ಅಂದ್ರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾರ್ಯಾರು ಎಲಿಜಿಬಲ್
ಇದರೆ ಇಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಕಡ್ಡಾಯ ಕನ್ನಡಕ್ಕೆ ಇನ್ನು ಡೇಟು ಫಿಕ್ಸ್ ಆಗಿಲ್ಲ. ಪೇಪರ್ 1 ಮತ್ತೆ ಪೇಪರ್ 2 ಇರುತ್ತೆ ಅಂತ ಗೊತ್ತಲ್ವಾ? ಪೇಪರ್ 1 ಮತ್ತೆ ಪೇಪರ್ 2ಗೆ ನಾನು ನಿಮ್ಗೆ ಸಿಲೆಬಸ್ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪೇಪರ್ 1 25/7/2026 ಜುಲೈ 25ನೇ ತಾರೀಕಿದೆ. 10:30 12:30 ಇರುತ್ತೆ. 2 hours. ಪತ್ರಿಕೆ 2 ಸೇಮ್ ಡೇನೆ ಬಟ್ ಮಧ್ಯಾಹ್ನ 7:30 4:30 ಇದೆ. ಸೊ ಈಗಲಾದ್ರೂ ಅಟ್ಲೀಸ್ಟ್ ಸೀರಿಯಸ್ ಆಗಿ ಪ್ರಿಪರೇಷನ್ ನ ಶುರು ಮಾಡಿ. ಓಕೆನಾ? ಸೊ ಇದು ಒಂದು ನೋಟಿಫಿಕೇಶನ್ ಆಗಿದೆ. ನೆಕ್ಸ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಗಳು ಬರ್ತಾ ಹೋಗುತ್ತೆ. ಯಾರ್ಯಾರಿಗೆ ಕ್ಲಾಸಸ್ ಮತ್ತೆ ಟೆಸ್ಟ್ ಸೀರೀಸ್ ರಿಕ್ವೈರ್ಮೆಂಟ್ ಇದೆ ನೀವು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಫೀ ಪೇಮೆಂಟ್ ಎಷ್ಟಿದೆ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ನೋಡಿ, ಇವ್ರಂತೂ ಅವರಂತೂ ನೀವೆಷ್ಟು ಹೇಳಿದ್ರು ಅದು ಕಡಿಮೆನೆ ಆಗಲ್ಲ. 750 ರೂಪಾಯಿ ಇದ್ದೇ ಇರುತ್ತೆ. ನೀವು ಯಾವುದೇ ನೋಟಿಫಿಕೇಶನ್ ನೋಡಿದ್ರು ಇದು. ಸೊ ಜನರಲ್ ಕ್ಯಾಟಗರಿ ಅವರು ಮತ್ತೆ OBC ಕ್ಯಾಟಗರಿ ಅವ್ರಿಗೆ 750 ರೂಪಾಯಿ ಇದೆ. SC ST ಕ್ಯಾಟಗರಿ 1 ಎಕ್ಸ್ ಮಿಲಿಟರಿ ಮತ್ತೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೂ ಕೂಡ ಇದೆ, ಅದೇ 250 ರೂಪಾಯಿ. ಓಕೆನಾ? ಸೊ ಅಮೌಂಟ್ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ನ ಹಾಕೋದಿಕ್ಕೆ ಶುರು ಮಾಡಿ. ಡಾಕ್ಯುಮೆಂಟ್ಸ್ ಗಳು ರಿಕ್ವೈರ್ಮೆಂಟ್ ಗೊತ್ತಿರುತ್ತೆ. ಅಂಡ್ ಕಡ್ಡಾಯ ಕನ್ನಡ ಬಂತು ಅಂದಾಗ ಇದರಲ್ಲಿ ನಿಮ್ಗೆ ಹೇಗೆ ಫಿಲ್ಟರ್ ಮಾಡ್ತಿದಾರೆ ಅಂತ ಅಂದ್ರೆ, ಇಲ್ಲಿ ನಿಮಗೆ ಯಾರ್ಯಾರು 10th ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದಿರಾ ಆ ಸಬ್ಜೆಕ್ಟ್ ನ, ಅಥವಾ ನೆಕ್ಸ್ಟ್ ಹೈಯರ್ ಡಿಗ್ರೀಸ್ ಅಲ್ಲಿ ಓದಿದಿರೋ ಅವ್ರಿಗೆ ಇರೋದಿಲ್ಲ. ಅದ್ರ ಜೊತೆಗೆ ಇದಕ್ಕಿಂತ ಮುಂಚೆ ನಿಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸ್ತಿದ್ರು ಗೊತ್ತಾ? KU ನಡೆಸಿದ್ರು ಮತ್ತೆ KPSC ಅವರು ಕೂಡ ನಡೆಸಿದ್ರು. ಸೊ ಅದ್ರಲ್ಲಿ ನಿಮ್ದು ಏನಾದ್ರು ಕ್ಲಿಯರ್ ಆಗಿತ್ತು ಅಂದ್ರೂ ಕೂಡ ನೀವು ಏನ್ ಮಾಡ್ಬೋದು, ಇದನ್ನ ಬರೆಯೋ ಹಾಗಿಲ್ಲ. ಇನ್ ಕೇಸ್ ಯಾರ್ಯಾರು ಇದನ್ನೆಲ್ಲ ಮಾಡಿಲ್ಲ, ನೀವು ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬೇಕಾಗತ್ತೆ. ಆ ಪ್ಯಾಟ್ರನ್ ಯಾವ ತರ ಇರುತ್ತೆ ಅಂದ್ರೆ ನಿಮ್ಗದು 150 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ಇದು ಕೂಡ ಮೊದ್ಲೇನಾಗಿತ್ತು ಡಿಸ್ಕ್ರಿಪ್ಟಿವ್ ಕೊಟ್ಟಿರು, ಬಟ್ ಇವಾಗ್ಲೂ ಕೂಡ ಏನ್ ಮಾಡಿದ್ರು ಇದನ್ನ ಬಹು ಆಯ್ಕೆ ಮಾದರಿ ಪತ್ರಿಕೆ ಅಂತಾನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಇರುತ್ತೆ. ಅದರಲ್ಲಿ ನೀವು 50 ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಾಗತ್ತೆ. ನಿಮಗೆ ಏನಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 150, ಮಿನಿಮಮ್ ಅಟ್ಲೀಸ್ಟ್ 50 ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು. ಇನ್ ಕೇಸ್ ನೀವು ಸ್ಕೋರ್ ಮಾಡಿಲ್ವಾ, ನೀವು ಪೇಪರ್ 1 ಮತ್ತೆ ಪೇಪರ್ 2 GK ಮತ್ತೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ನೀವು ಏನೇ ಸ್ಕೋರ್ ಮಾಡಿದ್ರು ಕೂಡ ಅದು ಕನ್ಸಿಡರ್ ಆಗೋದಿಲ್ಲ. ಸೊ ಇಟ್ ಈಸ್ ಬೆಟರ್ ಟು ಸ್ಟಡಿ ಕನ್ನಡ ಲ್ಯಾಂಗ್ವೇಜ್ ಆಲ್ಸೋ. ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇಲ್ಲ, ಕಡ್ಡಾಯ ಕನ್ನಡ ಬರೀಲಿಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಯಾರ್ಯಾರು ಮುಂಚೆನೆ ಕ್ಲಿಯರ್ ಮಾಡಿಲ್ಲ ಅವರು ಕಡ್ಡಾಯ ಕನ್ನಡ ಕೂಡ ನೋಡ್ಕೊಳ್ಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಏನೇನ್ ಇದೆಯಪ್ಪ ಸಿಲೆಬಸ್ ಅಂತ ನೋಡೋದಾದ್ರೆ, ಸಹಾಯಕ ಕೃಷಿ ಅಧಿಕಾರಿಗೆ ಏನಿದೆ, ಕೃಷಿ ಅಧಿಕಾರಿಗೆ ಏನಿದೆ, ಇಬ್ರಿಗೂ ಕೂಡ ಒಂದೇ ಸಿಲೆಬಸ್ ಇದೆ. ಓಕೆನಾ? ಸೊ ಏನದು ಜನರಲ್ ಸ್ಟಡೀಸು ಮತ್ತೆ ನಿಮ್ಮ ಸ್ಪೆಸಿಫಿಕ್ ಪೇಪರು. ಇಲ್ಲಿ ನಾನು ಸ್ಪೆಸಿಫಿಕ್ ಪೇಪರ್ನ ಡಿಸ್ಕಸ್ ಮಾಡ್ತಿಲ್ಲ. ಸೊ ಸ್ಪೆಸಿಫಿಕ್ ಪೇಪರ್ ಬೇಕು ಅಂತ ಅಂದ್ರೆ ದಯವಿಟ್ಟು ಈ ಯೂಟ್ಯೂಬ್ ಕೆಳಗಡೆ ನಿಮ್ಗೆ ಲಿಂಕ್ ಅಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. ದಯವಿಟ್ಟು ಆ ಏನು ಸಿಲೆಬಸ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯು ಹ್ಯಾವ್ ಟು ಗೋ ಥ್ರೂ ಇಟ್. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನಾದ್ರು ಡೌಟ್ಸ್ ಗಳಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ, ಜನರಲ್ ಸ್ಟಡೀಸ್ ಅಂತ ಬಂತು ಅಂದಾಗ ಕರೆಂಟ್ ಅಫೇರ್ಸ್ ಇದೆ, ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ ಅಂದ್ರೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಇರುತ್ತೆ. ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ, ಓಕೆನಾ, ಕರ್ನಾಟಕ ಹಿಸ್ಟ್ರಿ, ನಿಮ್ಮ ಹೊಯ್ಸಳರು, ಚಾಲುಕ್ಯರು ಎಲ್ಲಾನು ಕೂಡ ನೋಡ್ಕೊಳ್ಬೇಕು. ಪ್ರತಿಯೊಂದು ಶಾತವಾಹನರು ಇಂದ ಹಿಡಿದು ಕಂಪ್ಲೀಟ್ ಆಗಿ ಕರ್ನಾಟಕ ಇಂಡಿಪೆಂಡೆನ್ಸ್ ತಗೊಳ್ಳೋವರೆಗೂ ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಭೂಗೋಳ ಶಾಸ್ತ್ರ, ಕರ್ನಾಟಕ ಜಿಯೋಗ್ರಫಿ, ಭಾರತದ ಇತಿಹಾಸ ಮತ್ತು ಭೂಗೋಳ ಶಾಸ್ತ್ರ. ಭಾರತದ ಇತಿಹಾಸ ಅಂದ್ರೆ ಅದ್ರಲ್ಲಿ ನಿಮ್ಗೆ ಏನ್ಷಿಯಂಟ್, ಮಿಡಿವಲ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಹಿಡಿದು ನಮಗೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬರೋವರೆಗೂ ಕೂಡ ಮೊಘಲ್ಸ್ ಅದೆಲ್ಲ ಕಂಪ್ಲೀಟ್ ಆಗಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ಭೂಗೋಳ ಶಾಸ್ತ್ರ ಅಂದ್ರೂ ಅಷ್ಟೇ, ಇಂಡಿಯನ್ ಜಿಯೋಗ್ರಫಿ, ರಿವರ್ಸ್ ಪ್ರತಿಯೊಂದು ಕೂಡ ಗೊತ್ತಿರಬೇಕು. ಅಂಡ್ ಅದ್ರ ಜೊತೆಗೆ ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಇರ್ಬೋದು, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದರಲ್ಲಿ ನೀವು ಯಾವ್ಯಾವ ಏರಿಯಾನ ಫೋಕಸ್ ಮಾಡ್ಬೇಕು ಅಂತ ನಾವು ನಿಮ್ಗೆ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀವಿ. ರೂರಲ್ ಡೆವಲಪ್ಮೆಂಟ್ ಕೂಡ ನೋಡ್ಕೊಳ್ಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇವಾಗ ಏನ್ ಕರೆಂಟ್ ಅಫೇರ್ಸ್ ಅಲ್ಲೆಲ್ಲ ಬರುತ್ತಲ್ಲ, ಸೊ ಅದ್ರಲ್ಲಿ ನಿಮ್ಗೆ ಡಿಫೆನ್ಸ್ ಟೆಕ್ನಾಲಜಿ, ನಾನು ಬಯೋ ತುಂಬಾ ಇದೆ, ಹೌದಲ್ಲ? ಸೊ ಅದನ್ನೆಲ್ಲಾನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಭಾರತದ ಅರ್ಥವ್ಯವಸ್ಥೆ, ಎಕನಾಮಿಕ್ಸ್ ಗೊತ್ತಿರಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಐಡಿಯಾ ಇರಬೇಕು. ಈಗ ತುಂಬಾ ಜಿಯೋ ಪೊಲಿಟಿಕ್ಸ್ ನ್ಯೂಸ್ ಅಲ್ಲಿ ಇದೆ. ಸೊ ಪ್ರತಿಯೊಂದು ದೇಶದ ಜೊತೆ ನಾವು ಎಷ್ಟು ಯಾವ ರೀತಿಯ ಸಂಬಂಧನ ಹೊಂದಿದೀವಿ ಅನ್ನೋದು ನಮ್ಗೆ ಗೊತ್ತಿರಬೇಕಾಗತ್ತೆ. ಪರಿಸರ ವಿಜ್ಞಾನ, EVS ಇದೆ, ಎನ್ವೈರನ್ಮೆಂಟಲ್ ಸೈನ್ಸ್, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನ. ಓಕೆನಾ? ಡೈಲಿ ಸೈನ್ಸ್ ಬಗ್ಗೆ ಗೊತ್ತಿರಬೇಕು.
ಸೊ ಒಬ್ಬ ನೀವು KS ಅಧಿಕಾರಿಯಾಗಿ ನೀವು ಆ ಸೀಟಲ್ಲಿ ಕುತ್ಕೊಳ್ಬೇಕು ಅಂತಂದ್ರೆ ನಿಮಗೆ ಏನೇನೆಲ್ಲ ನಾಲೆಜ್ ಬೇಕು ಅವ್ರು ಅದನ್ನ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಅದಕ್ಕೆ ನೀವು ಪ್ರಿಪರೇಷನ್ ನಡೆಸಬೇಕಾಗತ್ತೆ. ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಇದೆ? 300 ಮಾರ್ಕ್ಸ್ ಇದೆ. ಒಂದು ಕ್ವಶನ್ ಪೇಪರ್ ಅಲ್ಲಿ 100 ಕ್ವಶನ್ಸ್ ಇರುತ್ತೆ, ಒಂದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ ಎಷ್ಟಾಯ್ತು? 300 ಆಯ್ತು. ಇದಕ್ಕೆ ಎಷ್ಟು ಟೈಮ್ ಕೊಡ್ತಿದ್ದಾರೆ ಅವರು? 2 hours ಕೊಡ್ತಿದ್ದಾರೆ, 2 ಗಂಟೆ ಕೊಡ್ತಿದ್ದಾರೆ. ಸೊ ಹಾಗಾದ್ರೆ ಸ್ಪೆಸಿಫಿಕ್ ಪೇಪರ್ ಅಂತ ತಗೊಂಡಾಗ ಓಕೆನಾ. ಸೊ ಇದು ನಿಮ್ಗೆ KA ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಲ್ಲ ನಿಮ್ಗೆ ಇನ್ನೂ ಈಸಿ ಆಗ್ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದು ಕೂಡ ನಿಮ್ಗೆ ಏನಿರುತ್ತೆ 300 ಮಾರ್ಕ್ಸ್ ಇರುತ್ತೆ ಅಂಡ್ 2 hours ನಿಮ್ಗೆ ಇರ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾದ್ರೆ ಇದ್ರ ಜೊತೆಗೆ ನಿಮಗೆ ಇನ್ನೇನ್ ಬೇಕಾಗತ್ತೆ ಅಂತಂದ್ರೆ ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ಮಾರ್ಕ್ಸ್ ಇದೆ. 300 ಮಾರ್ಕ್ಸ್ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ 100 ಕ್ವಶನ್ಸ್ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಯು ಹ್ಯಾವ್ ಟು ಬಿ ಅವೇರ್ ಆಫ್ ದಟ್. ಯಾಕೆ ಅಂತಂದ್ರೆ ನೆಗೆಟಿವ್ ಮಾರ್ಕ್ಸ್ ನೀವೇನಾದ್ರು ತಪ್ಪಾಗಿ ಆನ್ಸರ್ ಮಾಡಿದ್ರೆ ನಿಮ್ ಮಾರ್ಕ್ಸ್ ಕೂಡ ಡಿಡಕ್ಟ್ ಆಗತ್ತೆ. ಓಕೆನಾ. ಸೊ ಎಷ್ಟು ಮಾರ್ಕ್ಸ್ ಡಿಡಕ್ಟ್ ಆಗತ್ತೆ? 1/4 ಮಾರ್ಕ್ಸ್ ಡಿಡಕ್ಟ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 300 ಇತ್ತು ಅಂತ ಅಂದ್ರೆ ನಿಮಗೆ ನೀವೇನಾದ್ರು ತಪ್ಪಾಗಿ ಏನಾದ್ರು ಉತ್ತರ ಕೊಟ್ರಿ ಅಂದ್ರೆ 0.75 ಮಾರ್ಕ್ಸ್ ನಿಮ್ಗೆ ಕಟ್ ಮಾಡ್ತಾರೆ. ಓಕೆನಾ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇನ್ನೊಂದು KA ಏನು ಅಪ್ಗ್ರೇಡೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಅವರು ಆಲ್ರೆಡಿ 5ನೇ ಆಯ್ಕೆನ ಅವ್ರು ಏನ್ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ OMR ಅಲ್ಲಿ. ಇನ್ ಕೇಸ್ ಅಂದ್ರೆ ಇದನ್ನ ಅಂದ್ರೆ ಏನು ಇದು ತಪ್ಪಾಗಿ ಹೋಗ್ಬಾರ್ದಲ್ಲ, ಬೇರೆ ಬೇರೆ ಯಾವುದೇ ತರ ನಡೀತಿತ್ತು. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ, ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡಿದ್ದಾರೆ, 5th ರೌಂಡ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, 5th ಆಪ್ಷನ್ ನ. ಇದು ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ಇನ್ ಕೇಸ್ ನಿಮ್ಗೆ ಆ ಆನ್ಸರ್ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಮಾರ್ಕ್ ಯಾವ ಆಪ್ಷನ್, 5th ಆಪ್ಷನ್ ನೀವು ಮಾರ್ಕ್ ಮಾಡ್ಬೇಕಾಗತ್ತೆ. ಇದಕ್ಕೆ ನಿಮ್ಗೆ ಎಕ್ಸಾಮ್ ಮುಗಿದು, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ 2 hours ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. 2 hours ಆಗಿದಾದ್ಮೇಲೆ, ಬೆಲ್ ರ್ಯಾಂಕ್ ಆಗಿದಾದ್ಮೇಲೆ ನಿಮ್ಗೆ ಎಕ್ಸ್ಟ್ರಾ 5 minutes ಟೈಮ್ ನ ಕೊಟ್ಟಿದ್ದಾರೆ. ಓಕೆನಾ. ಸೊ ಆ 5 minutes ಅಲ್ಲಿ ನಿಮ್ಗೆ ಯಾವ ಕ್ವಶನ್ ಗೊತ್ತಿಲ್ಲ, ನೀವು ಅದಕ್ಕೆಲ್ಲಾನು ಕೂಡ ಏನ್ ಮಾಡ್ಬೇಕು, ಮಾರ್ಕ್ ಮಾಡ್ತಾ ಹೋಗ್ಬೇಕು. ಇನ್ ಕೇಸ್ ನೀವು ಮಾಡಿಲ್ವಾ, ನಿಮ್ಗೆ ಅಗೈನ್ ಏನ್ ಮಾಡ್ತಾರೆ, ಈ 0.75 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಸೊ ಯಾವುದೋ ಜ್ಞಾನದಲ್ಲಿ ಇರೋದಕ್ಕೆ ಹೋಗ್ಬಿಡಿ. ದಯವಿಟ್ಟು ಆಕ್ಟಿವ್ ಮೈಂಡ್ ಇರ್ಲಿ, ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಲಿ. ಇನ್ ಕೇಸ್ ನೀವೇನಾದ್ರು ಅಟೆಂಪ್ಟ್ ಕೊಟ್ಟಿಲ್ಲ ಅಂತಂದ್ರೆ ದಯವಿಟ್ಟು 5th ಆಪ್ಷನ್ ಏನಿದೆ, ಯಾವ ಅನ್ಅಟೆಂಪ್ಟೆಡ್ ಕ್ವಶನ್ ಯಾವ್ದಿರುತ್ತೆ ಅದಕ್ಕೆ ದಯವಿಟ್ಟು ಮಾರ್ಕ್ ಮಾಡ್ಬಿಟ್ಟು ಬನ್ನಿ. ನೆಗೆಟಿವ್ ನ ಸುಮ್ನೆ ಕಟ್ ಮಾಡಿಸ್ಕೊಳ್ಬೇಡಿ. ಸೊ ಇದಿಷ್ಟು ಏನಾಗುತ್ತೆ, ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ, ಅಗ್ರಿಕಲ್ಚರಲ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ರಿಲೇಟೆಡ್ ನೋಟಿಫಿಕೇಶನ್ ಡೀಟೇಲ್ಸ್ ಆಗಿರುತ್ತೆ. ಸೊ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಾಗ ದಯವಿಟ್ಟು ಏನಾದ್ರು ಡೌಟ್ಸ್ ಗಳಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಓಕೆನಾ. ಸೊ ಅರ್ಧ ನೋಡಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮತ್ತೆ ಅದೇ ಡೌಟ್ ನ ಕೇಳಿರ್ತೀರಾ. ಓಕೆನಾ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಅಂಡ್ ಅದ್ರ ಜೊತೆಗೆ ಆಗ್ಲೇ ಹೇಳ್ದಂಗೆ ಸಿಲೆಬಸ್ ಪೇಪರ್ 2 ಏನಿದೆ ಅದನ್ನ ಅಗ್ರಿಕಲ್ಚರ್ ಆಫೀಸರ್ಗೆ ಬೇರೆ ಇರುತ್ತೆ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ ಬೇರೆ ಇರುತ್ತೆ. ಸೊ ದಯವಿಟ್ಟು ಯು ಹ್ಯಾವ್ ಟು ಗೋ ಅದನ್ನ ನೋಡಿ. ಅಂಡ್ ನಮ್ಮ ಯೂಟ್ಯೂಬ್ ಕೆಳಗಡೆ, ಈ ವಿಡಿಯೋ ಕೆಳಗಡೆ ಆ ಲಿಂಕ್ ನ ಹಾಕಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಕ್ಲಾಸಸ್ ಮತ್ತೆ ಟೆಸ್ಟ್ ಸೀರೀಸ್ ಏನಾದ್ರು ಬೇಕು ಅಂತ ಅಂದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಇಲ್ಲಿ ಕಾಣ್ತಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಡಿಸ್ಪ್ಲೇ ಮಾಡ್ತಾರೆ. ಮತ್ತೆ ಜಿಯೋಗ್ರಫಿ ಬುಕ್ ನಾನು ಏನ್ ಹೇಳ್ದೆ ಮಹೇಂದ್ರ ಸರ್ದು, ಸೊ ಅದೇನಾದ್ರು ಬುಕ್ಸ್ ಬೇಕಿತ್ತು ಅಂದ್ರೂ ಕೂಡ ನೀವು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.